ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಫೆಬ್ರವರಿ. ಮೇಷರಾಶಿಯವರೇ, ಇಂದಿನ ದಿನ ಭವಿಷ್ಯವನ್ನು ತಿಳಿಯುವ ಮೊದಲು ನಿಮ್ಮೆಲ್ಲರ ಜೀವನಕ್ಕೆ ದಾರಿದೀಪವಾಗುವ ಒಂದು ಅಮೂಲ್ಯವಾದ ಈ ಒಂದು ಸುಭಾಷಿತವನ್ನು ಗಮನಿಸೋಣ. ಜೀವನ ಎನ್ನುವುದು ಒಬ್ಬ ಈ ಶ್ರೇಷ್ಠ ಶಿಕ್ಷಕನಿದ್ದಂತೆ. ಅದು ಈ ಕಾಲಕ್ಕೆ ನಮ್ಮೆಲ್ಲರಿಗೂ ಪರೀಕ್ಷೆಗಳನ್ನು ಒಡ್ಡುತ್ತಲೇ ಇರುತ್ತೆ. ಈ ಕಠಿಣ ಪರಿಶ್ರಮಕ್ಕೆ ಇರುವ ಶಬ್ದವು ಮಾತುಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿದೆ. ಯಾರು ವಿನಯದಿಂದ ಬಾಗುತ್ತಾರೋ ಅವರು ಇಡೀ ಜಗತ್ತನ್ನೇ ಗೆಲ್ಲಬಲ್ಲರು. ಭವಿಷ್ಯವು ತಂತ್ರಜ್ಞಾನದ ಮಯವಾಗಿದ್ದರೂ ಅದರ ಒಂದು ನಿಯಂತ್ರಣ ಮಾತ್ರ ಮನುಷ್ಯನ ಕೈಯಲ್ಲೇ ಇರುತ್ತೆ. 2026 ಫೆಬ್ರವರಿ ತಿಂಗಳ ಈ 8ನೇ ತಾರೀಕು ಭಾನುವಾರ, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯು ಇಂದು ಬೆಳಗ್ಗೆ 5:01 ಇರಲಿದ್ದು, ನಂತರ ಅಷ್ಟಮಿ ತಿಥಿ ಆರಂಭವಾಗಲಿದೆ. ನಕ್ಷತ್ರದ ವಿಚಾರಕ್ಕೆ ಬಂದರೆ ಸ್ವಾತಿ ನಕ್ಷತ್ರವು ಬೆಳಗ್ಗೆ 5:02 ಇದೆ. ತದನಂತರ ಈ ವಿಶಾಖ ನಕ್ಷತ್ರದ ಪ್ರಭಾವ ಇರಲಿದೆ. ಇಂದಿನ ಶುಭ ಮತ್ತು ಅಶುಭ ಸಮಯಗಳನ್ನು ಗಮನಿಸುವುದು ಬಹಳನೇ ಮುಖ್ಯ. ದಿನದ ಅತ್ಯಂತ ಅಶುಭ ಸಮಯವಾದ ರಾಹುಗಾಲವು ಸಂಜೆ 4:51 ರಿಂದ 6:14 ಇದೆ. ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸ ಅಥವಾ ಈ ಮಂಗಳ ಕಾರ್ಯಗಳನ್ನು ಮಾಡಬೇಡಿ. ದಿನದ ಅತ್ಯಂತ ಶುಭ ಸಮಯವಾದ ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ 12:18 ರಿಂದ 1:03 ಇರಲಿದೆ. ಬ್ರಹ್ಮ ಮುಹೂರ್ತವು ಬೆಳಗ್ಗೆ 5:30 ರಿಂದ 6:18 ಇದೆ. ಈ ಗ್ರಹಗಳ ಸ್ಥಿತಿಯನ್ನು ನೋಡಿದರೆ ಇಂದು ಚಂದ್ರನು ತುಲಾ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಮತ್ತು ಸೂರ್ಯನು ಮಕರ ರಾಶಿಯಲ್ಲಿ ನೆಲೆಸಿದ್ದಾನೆ. ಈ ಮೇಷರಾಶಿಯವರೇ, ಇಂದಿನ ದಿನದ ಈ ಪ್ರಮುಖ ಮಂತ್ರವೆಂದರೆ ಸಹಾಯವನ್ನು ಸ್ವೀಕರಿಸುವುದು. ನೀವು ಎಷ್ಟೇ ಸಮರ್ಥರಾಗಿದ್ದರೂ ಕೆಲವೊಮ್ಮೆ ಇತರರ ಸಹಾಯದ ಅಗತ್ಯವಿದೆ ಎಂಬುದನ್ನು ನೀವು ಎಷ್ಟು ಬೇಗ ಅರ್ಥ ಮಾಡಿಕೊಳ್ತೀರೋ ಅಷ್ಟೇ ಒಳ್ಳೆಯದು. ಹಠಮಾರಿತನ ಬಿಟ್ಟು ಈ ಸ್ನೇಹಿತರ ಅಥವಾ ಹಿರಿಯರ ಮಾರ್ಗದರ್ಶಕರ ಸಲಹೆಯನ್ನು ಪಡೆದರೆ ಜೀವನದ ಹಾದಿ ಸುಗಮವಾಗುತ್ತೆ. ಈವರೆಗೆ ನೀವು ಯಾವ ಬದಲಾವಣೆಗಳನ್ನು ವಿರೋಧಿಸಿದ್ದರೋ ಆ ಬದಲಾವಣೆಗಳ ಪ್ರಾಮುಖ್ಯತೆ ಇಂದು ನಿಮಗೆ ಅರ್ಥವಾಗಲಿದೆ. ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಪ್ರಾಯೋಗಿಕವಾಗಿ ಯೋಚಿಸಿ. ನಿಮ್ಮ ಈ ಕೌಶಲ್ಯ ಮತ್ತು ನಡವಳಿಕೆಯ ಮೇಲೆ ನಂಬಿಕೆ ಇಡಿ. ಆತಂಕ ಪಡುವ ಅಗತ್ಯವಿಲ್ಲ. ಮಂಗಳದೇವನ ಕೃಪೆಯಿಂದಾಗಿ ನೀವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯವನ್ನು ಪ್ರದರ್ಶಿಸುತ್ತೀರಿ. ಈ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಈ ರಾಜತಾಂತ್ರಿಕ ನಡೆಗಳು ಮೇಲಾಧಿಕಾರಿಗಳ ಮೇಲೆ ಉತ್ತಮ ಪ್ರಭಾವ ಬೀರಲಿದೆ. ನಿಮ್ಮ ಕೆಲಸದ ಸಾಮರ್ಥ್ಯ ಹೆಚ್ಚಾಗಲಿದ್ದು, ಯಾವುದೇ ಒತ್ತಡಕ್ಕೆ ಮಣಿಯದೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಹೆಚ್ಚುವರಿ ಆದಾಯದ ಮೂಲಗಳನ್ನು ಹುಡುಕುವ ನಿಮ್ಮ ಪ್ರಯತ್ನಕ್ಕೆ ಇಂದು ಯಶಸ್ಸು ಸಿಗಲಿದೆ. ವ್ಯಾಪಾರಸ್ಥರಿಗೆ ಪಾಲುದಾರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ಸಂಜೆಯ ವೇಳೆಗೆ ಎಲ್ಲವೂ ಸರಿಯಾಗಲಿದೆ. ನಿಮ್ಮ ಉತ್ಪನ್ನಗಳ ಪ್ರಚಾರಕ್ಕಾಗಿ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಿ. ಆರ್ಥಿಕ ಲಾಭಕ್ಕಾಗಿ ಪರಿಣಿತರ ಸಲಹೆ ಪಡೆಯುವುದು ಇಂದು ಬಹಳ ಲಾಭದಾಯಕ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಮತ್ತು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಕುಟುಂಬದಲ್ಲಿ ಇಂದು ಮಿಶ್ರ ಫಲಿತಾಂಶಗಳು ಇವೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ದೀರ್ಘಕಾಲದ ವಿವಾದಗಳಿದ್ದರೆ ಇಂದು ಅವುಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಮನೆಯ ಹಿರಿಯರ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಲಿದೆ. ಸಹೋದರರು ಮತ್ತು ಸಹೋದ್ಯೋಗಿಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಇದು ನಿಮಗೆ ಹೊಸ ಸಂಪರ್ಕಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಮಕ್ಕಳ ಹಠಾತ್ ಬೇಡಿಕೆಗಳಿಂದಾಗಿ ನಿಮ್ಮ ಇಂದಿನ ಕೆಲಸದ ಯೋಜನೆಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗಬಹುದು. ಮನೆಯ ಅಲಂಕಾರ ಅಥವಾ ರಿಪೇರಿ ಕೆಲಸಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಸಂಜೆಯ ಸಮಯವನ್ನು ಪ್ರೀತಿ ಪಾತ್ರರ ಜೊತೆ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಈ ಪ್ರೇಮ ಜೀವನದಲ್ಲಿ ಇಂದು ಮಹತ್ವದ ಬದಲಾವಣೆಗಳಾಗುವ ಸಾಧ್ಯತೆ ಕೂಡ ಇದೆ. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಆ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯುವ ಬಗ್ಗೆ ಗಂಭೀರವಾಗಿ ಯೋಚಿಸಿ.
ಸಂಗಾತಿಯ ಮಾತುಗಳಿಗೆ ಬೆಲೆ ಕೊಡಿ. ನಿಮ್ಮ ನಿರ್ಧಾರಗಳನ್ನು ಅವರ ಮೇಲೆ ಹೇರಬೇಡಿ. ಪ್ರೀತಿಯನ್ನು ವ್ಯಕ್ತಪಡಿಸಲು ಈ ಪತ್ರ ಅಥವಾ ಇಮೇಲ್ ಮೊರೆ ಹೋಗುವುದು ಇಂದು ಪರಿಣಾಮಕಾರಿ. ಒಂಟಿಯಾಗಿರುವವರಿಗೆ ಹೊಸ ಸಂಬಂಧವನ್ನು ಆರಂಭಿಸಲು ಇದು ಸರಿಯಾದ ಸಮಯವೇ ಅಲ್ಲ, ಏಕೆಂದರೆ ನೀವು ಇತರರ ಸಂಕೇತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಬಹುದು. ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗಲಿದ್ದು ಪರಸ್ಪರ ಕಂಬನಿಯನ್ನು ಆನಂದಿಸುವಿರಿ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಈ ಮಾನಸಿಕ ಒತ್ತಡದಿಂದಾಗಿ ತಲೆನೋವು ಅಥವಾ ಈ ರಕ್ತದ ಒತ್ತಡ ಏರುಪೇರು ಆಗಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಯೋಗ ವ್ಯಾಯಾಮಕ್ಕೆ ಆದ್ಯತೆ ನೀಡಿ. ವಿಶೇಷವಾಗಿ ಈ ಒಂದು ಸಕ್ಕರೆ ಕಾಯಿಲೆ ಇರುವವರು ತಮ್ಮ ದಿನಚರಿಯನ್ನು ಶಿಸ್ತಿನಿಂದ ಪಾಲಿಸಬೇಕು. ನೆರೆಹೊರೆಯವರೊಂದಿಗೆ ಸಣ್ಣ ವಿಷಯಕ್ಕೆ ಸಂಬಂಧ ಕೆಡಿಸಿಕೊಳ್ಳಬೇಡಿ. ಇಂದು ದೂರದ ಪ್ರಯಾಣವನ್ನು ಮಾಡದಿರುವುದು ಕ್ಷೇಮ. ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ನಮ್ಯತೆಯನ್ನು ರೂಢಿಸಿಕೊಳ್ಳಿ. ಇದರಿಂದ ಈ ಅನಗತ್ಯ ಕಿರಿಕಿರಿಗಳನ್ನು ತಪ್ಪಿಸಬಹುದು. ಈ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನ. ವಿರೋಧಿಗಳನ್ನು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಪ್ರಭಾವಿ ವ್ಯಕ್ತಿಗಳ ಭೇಟಿಯಿಂದ ನಿಮಗೆ ಅನುಕೂಲಕರವಾಗಲಿದೆ. ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿ ಹೆಚ್ಚಾಗಲಿದೆ. ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶವು ಲಭ್ಯವಾಗಬಹುದು. ಈ ಕಲೆ, ಸಂಗೀತ, ಫೋಟೋಗ್ರಫಿ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಹೆಚ್ಚಿನ ಉತ್ಸಾಹ ಮತ್ತು ಈ ಸೃಜನಶೀಲತೆ ಕಂಡುಬರುತ್ತೆ. ಇಂದಿನ ದಿನವನ್ನು ಮತ್ತಷ್ಟು ಶುಭವಾಗಿಸಿಕೊಳ್ಳಲು ಬೆಳಿಗ್ಗೆ ಸೂರ್ಯದೇವರಿಗೆ ನೀವು ಈ ಭಾನುವಾರ ಆಗಿರೋದ್ರಿಂದ ಆದಷ್ಟು ಅರ್ಘ್ಯವನ್ನು ಅರ್ಪಿಸಿ, ನೀರು ಬಿಡಿ. ಜೀವನದಲ್ಲಿ ಯಾವಾಗಲೂ ಧನಾತ್ಮಕ ಆಲೋಚನೆಗಳೊಂದಿಗೆ ಮುನ್ನಡೆಯಿರಿ, ಏಕೆಂದರೆ ಸಕಾರಾತ್ಮಕತೆಯ ಯಶಸ್ಸಿನ ಮೊದಲ ಮೆಟ್ಟಿಲು. ಇಂದಿನ ದಿನವು ಅತ್ಯಂತ ಮಂಗಳಕರವಾಗಿರಲಿ ಎಂದು ನಾನು ಆ ದೇವರಲ್ಲಿ ಆಶಿಸುತ್ತೇನೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಸಹ ಈ ದಿನ ತುಂಬ ಶುಭವಾಗಲಿ. ಧನ್ಯವಾದಗಳು.